ಕರ್ನಾಟಕದ ಜನ, ಕಲ್ಯಾಣ ಕರ್ನಾಟಕ ಹಾಗೂ ಕಿತ್ತೂರು ಕರ್ನಾಟಕದ ಜನ ಏನ್ ಮಾಡ್ಬೇಕು? ಮೊದಲನೇದಾಗಿ ಐ ವಿಲ್ ಕಮ್ ಟು ದ ಡಿಪ್ರೈವ್ಡ್ ಕ್ಲಾಸಸ್, ಅಂದ್ರೆ ದಲಿತರು, ಮೈನಾರಿಟೀಸ್, ಓಬಿಸಿ ಏನ್ ಮಾಡ್ಬೇಕು? ಯಾಕೆ ನಾವು ಯಾವ ಕಡೆ ಹೋಗ್ಬೇಕು? ನಾವು ಯಾಕೆ ಇದು ನಮ್ಗೆ ಬಹಳ ಮುಖ್ಯವಾದ ಚುನಾವಣೆ? ಯಾತಕ್ಕಾಗಿ ವೋಟ್ ಹಾಕ್ಬೇಕು? ಯಾರಿಗೆ ವೋಟ್ ಹಾಕ್ಬೇಕು? ಮೈನಾರಿಟೀಸು, ದಲಿತರು, ಓಬಿಸಿಗಳಿಗೆ ಕಾನ್ಸ್ಟಿಟ್ಯೂಷನಲ್ ಸಹಾಯ ಅಂತೀವಲ್ಲ, ಕಾನ್ಸ್ಟಿಟ್ಯೂಷನಲ್ ಪ್ರೊಟೆಕ್ಷನ್ ಇಲ್ಲದೆ ಇದ್ರೆ ನಮ್ಮ ಸ್ಥಿತಿಗತಿ ನಿಮ್ಗೆಲ್ಲ ಗೊತ್ತು. ಹೆಂಗಿತ್ತು ನಮ್ಮ ಸ್ಥಿತಿಗತಿ ಅಂತಾನು ನಿಮ್ಗೆಲ್ಲರಿಗೂ ಗೊತ್ತು. ಯಾರ್ಯಾರ ಸೊಂಟಕ್ಕೆ ಹೊರಕೆ ಕಟ್ಟಿದ್ರು, ಯಾರ್ಯಾರ ಚಿಪ್ ಇಂದ ಕೊಡ್ತೀವಿ, ನಾವೆಲ್ಲರೂ ಓಬಿಸಿಗಳು ಏನು ಇದನ್ಕೋಬೇಡಿ, ನಮ್ಮನ್ನು ಹಂಗೆ ನೋಡ್ತಾ ಇದ್ರು. ಏನಂದ್ರೆ ಬರ್ತಾ ಸ್ವಲ್ಪ ಡೆವಲಪ್ ಆದಿವಿ ಹೊರತು ನಾವುನು ಅದೇ ಅದಕ್ಕೆ ನಮ್ಗೇನಾಗಿಲ್ಲ ಅನ್ಕೋಬೇಡಿ. ನಿಮ್ಮನ್ನು ಅದೇ ತರ ನೋಡಿದ್ರು, ಅವ್ರಕಿನ್ನ ಸ್ವಲ್ಪ ಮೇಲಿಟ್ರು ಅಷ್ಟೇ. ಸೊ ಇವೆಲ್ಲ ಏನ್ ನಡೀತಾ ಇದೆ, ನಮ್ಗೆ ಬಹಳಷ್ಟು ಬುದ್ಧ, ಬಸವಣ್ಣ, ಪೆರಿಯಾರ್, ಅಂಬೇಡ್ಕರ್, ಫೂಲೆ ಅಲ್ವಾ, ದೇವರಾಜ ಇವರೆಲ್ಲ ಬಂದಿದ್ದಕ್ಕೆ ನಮ್ಗೆ ಸ್ವಲ್ಪ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದ್ದಕ್ಕೆ ನಮ್ಗೆ ಸ್ವಲ್ಪ ಕಾನ್ಸ್ಟಿಟ್ಯೂಷನ್ ಭದ್ರತೆ ಇದೆ, ಸುಭದ್ರತೆ ನಮ್ಮನ್ನ ಭದ್ರವಾಗಿ ಇಟ್ಟಿದ್ರು, ಗಿವ್ ಅಸ್ ಪ್ರೊಟೆಕ್ಷನ್. ಇವತ್ತು ಆ ಕಾನ್ಸ್ಟಿಟ್ಯೂಷನ್ ಇರುತ್ತೋ ಇಲ್ವೋ ಅನ್ನೋದು ಡೌಟ್ ಇದೆ. ಈ ಸತಿ ಏನಾರ 400 ಪಾರೋ 300 ಪಾರೋ ಮೋದಿಗಾದ್ರೆ ಮರ್ತು ಬಿಡಿ, ಬಾಬಾ ಸಾಹೇಬ್ ಕೊಟ್ಟಿರೋ ಕಾನ್ಸ್ಟಿಟ್ಯೂಷನ್ ಹಂಗೆ ಇರುತ್ತೆ ಅನ್ನೋದು ಮರ್ತು ಬಿಡಿ. ಇವೆಲ್ಲ ಗೇಮ್ ಆಡ್ತಾವ್ರೆ.